ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಗುಡ್, ಹ್ಯಾಪಿ ಆ್ಯಂಡ್ ವಂಡರ್ಫುಲ್ ಮಾರ್ನಿಂಗ್. ಈ ದಿನ ನಾನು ನಿಮ್ಮೊಂದಿಗೆ ಒಂದು ವಿಷಯನ ಹಂಚ್ಕೊಳಕ್ಕೆ ಬಯಸ್ತೀನಿ. ಏನು ಅಂದರೆ, ಈ ಬ್ರಾಡ್ ಮೈಂಡೆಡ್ನೆಸ್ ಆ್ಯಂಡ್ ನ್ಯಾರೋ ಮೈಂಡೆಡ್ನೆಸ್ನ ಗ್ರಾಫಾಲಜಿಸ್ಟು ಯಾವ ರೀತಿ ಮತ್ತು ಯಾವ ಲೆಟ್ರಲ್ಲಿ ಕಂಡುಹಿಡಿತಾರೆ ಅಂತ. ಇದಕ್ಕೆ ಮುಂಚೆ ನಾವು ಸಿಂಪಲ್ಲಾಗಿ ಬ್ರಾಡ್ ಮೈಂಡೆಡ್ನೆಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಬ್ರಾಡ್ ಮೈಂಡೆಡ್ನೆಸ್ ಅಂದರೆ ವಿಶಾಲ ಮನೋಭಾವ, ಅಂದರೆ ವಿಲ್ಲಿಂಗ್ನೆಸ್ ಟು ಟಾಲರೇಟ್ ದಿ ವ್ಯೂಸ್ ಆ್ಯಂಡ್ ಐಡಿಯಾಸ್ ಆಫ್ ಅದರ್ಸ್. ಅಂದರೆ ಬೇರೆಯವರ ವಿಚಾರಧಾರೆಗಳು, ಅವರ ಐಡಿಯಾನ ಸ್ವಾಗತಿಸೋದು, ಕೇಳಿಸ್ಕೊಳ್ಳೋದು, ಸಹಿಸ್ಕೊಳ್ಳೋದು. ಓಕೆ, ಇದು ತುಂಬಾ ಇಂಪಾರ್ಟೆಂಟು. ಇನ್ನೊಂದೇನು ಅಂದರೆ, ಇವರು ಯಾಕೆ ಈ ಬ್ರಾಡ್ ಮೈಂಡೆಡ್ ಪೀಪಲ್ ಬೇರೆಯವರ ಐಡಿಯಾಸು, ವ್ಯೂಸು, ಇಂಟ್ರೆಸ್ಟ್ ತಿಳ್ಕೊಳ್ಳೋಕೆ ಇಷ್ಟಪಡ್ತಾರೆ ಅಂದರೆ, ಅದರಿಂದ ಇವರು ಯಾವುದಾದ್ರೂ ಒಳ್ಳೆಯ ವಿಷಯವನ್ನು, ಒಳ್ಳೆಯ ಆಲೋಚನೆಗಳನ್ನ, ಒಳ್ಳೆಯ ವಿಚಾರನ ಗ್ರಹಿಸ್ಕೊಂಡ್ರೆ ಈಗ ತಮ್ಮ ನಿಜ ಜೀವನದಲ್ಲಿ ಹಾಗೆ ಪ್ರೊಫೆಷ್ನಲ್ ಲೈಫಲ್ಲಿ ಸಹಾಯ ಆಗ್ಬೋದು ಅಂತ. ಆಮೇಲೆ ಇವರು ಆಲ್ವೇಸ್ ಥಿಂಕ್ ಔಟ್ ಆಫ್ ದ ಬಾಕ್ಸ್, ಅಂದರೆ ಕೂಪಮಂಡಕ್ಕದ ರೀತಿ ಇರಲ್ಲ. ಬೇರೆಯವರ ವಿಚಾರ, ಬೇರೆಯವ್ರ ಇಂಟ್ರೆಸ್ಟು ಇದೆಲ್ಲ ತಿಳ್ಕೊತಾರೆ. ಅದರಿಂದ ಇವರು ಪ್ರೊಫೆಷ್ನಲ್ ಲೈಫ್ಗೆ ತುಂಬ ಸಹಾಯ ಆಗುತ್ತೆ. ಬೇರೆಯವ್ರ ವಿಚಾರ ತಿಳ್ಕೊತಾರೆ, ಅವ್ರನ್ನ ಕಿವಿಗೊಟ್ಟು ಕೇಳ್ಕೊತಾರೆ ಅಂದ ಮಾತ್ರಕ್ಕೆ ಅದನ್ನು ಒಪ್ಕೋತಾರೆ ಅಂತಲ್ಲ. ಇವರು ಅಸೆಸ್ ಮಾಡ್ತಾರೆ, ಅದ್ರ ಮೆರಿಟ್ಸು, ಅದರ ವ್ಯಾಲ್ಯೂ ಏನು, ಇದರಿಂದ ನನಗೇನು, ಯಾವ ರೀತಿ ನನ್ನ ಬೆಳವಣಿಗೆ ಸಹಾಯ ಆಗಬಹುದು ಅಂತ. ಅದರಿಂದ ಇವರು ಯಾವುದೇ ಗ್ರೂಪಲ್ಲಿದ್ದರೂ, ಆಫೀಸಲ್ಲಿ ಆಗಲಿ ಪಾಪ್ಯುಲರ್ ಆಗಿರ್ತಾರೆ. ಏಕೆಂದರೆ ಬೇರೆಯವ್ರ ವ್ಯೂಸ್ ಕೇಳ್ತಾರಲ್ವ, ಅದರಿಂದ ಬೇರೆಯವರೆಲ್ಲ ಏನು ಹೇಳ್ತಾರೆ ಅಂದರೆ, ಈ ಮನುಷ್ಯ ಒಳ್ಳೆ ಕೇಳಿಸ್ಕೊಳ್ಳೋ ಇದಿದೆ, ಪ್ರತಿಷ್ಠೆ ಅನ್ನೋದಿಲ್ಲ, ನಮ್ಮ ಐಡಿಯಾಸ್ನು ಕೇಳ್ಕೊತಾರೆ ಅಂತ. ಅದರಿಂದ ಇವರು ತುಂಬ ಪಾಪ್ಯುಲರ್ ಆಗಿರ್ತಾರೆ. ಆಮೇಲೆ ಒಳ್ಳೆ ರ್ಯಾಪೋರ್ಟ್ ಬೆಳೆಸ್ಕೊಂಡಿರ್ತಾರೆ. ಅದರಿಂದ ಸಾಮಾನ್ಯವಾಗಿ ಇವರ ಕೋಆಪ್ರೇಷನ್ ಆಗಿ ಮಾರ್ಪಾಡೋ ಸಾಧ್ಯತೆಗಳು ಜಾಸ್ತಿ. ಸರಿ, ಇವರದು ಲೈಫು ತುಂಬ ಈಸಿ ಗೋಯಿಂಗ್ ಸ್ಟೈಲು. ಇವರು ಗ್ರೂಪಲ್ಲಿ ಇರುವಾಗ ಯಾರಾದರೂ ಈ ನಾರ್ಮ್ಸ್, ಸೋಷಿಯಲ್ ಕಟ್ಟಳೆಯಿಂದ ಸ್ವಲ್ಪ ಡಿವಿಯೇಟ್ ಆದರೆ ಇವರು ಗಾಬರಿ ಆಗಲ್ಲ, ಅಪ್ಸೆಟ್ ಆಗಲ್ಲ, ಇಗ್ನೋರ್ ಮಾಡ್ತಾರೆ. ಓಕೆ, ಅದರಿಂದ ಇವ್ರಿಗೆ ನಾನು ಹೇಳಿದ್ನಲ್ಲ, ಒಳ್ಳೆ ರ್ಯಾಪೋರ್ಟು ಬೆಳೆಸ್ಕೋತಾರೆ ಅಂತ. ಇದು ನಮ್ಮೆಲ್ರಿಗೂ ಬೇಕು. ಅದರಲ್ಲಿ ಪರ್ಟಿಕ್ಯುಲರಾಗಿ ಈ ಗ್ರಾಫಾಲಜಿಸ್ಟು, ಡಾಕ್ಟರ್ಸು, ಲಾಯರ್ಸು, ಟೀಚರ್ಸು ಮತ್ತು ಪ್ರೊಫೆಷ್ನಲ್ಸು ಇವ್ರಿಗೆಲ್ಲ ಬೇಕಾಗುತ್ತೆ. ಇದು ಅವರ ಡೇ ಟು ಡೇ ಆ್ಯಕ್ಟಿವಿಟೀಸ್ಗೆ ತುಂಬಾ ಸಹಾಯ ಮಾಡುತ್ತೆ. ಆಮೇಲೆ ಇದು ಬ್ರಾಡ್ ಮೈಂಡೆಡ್ನೆಸ್ನ ಯಾವ ಇದರಲ್ಲಿ ಗ್ರಾಫಾಲಜಿಸ್ಟ್ ಕಂಡುಹಿಡಿದ್ದಾರೆ ಅಂದರೆ, ಈ ಲೆಟರ್ ಇ ಲೂಪ್ ಇರುತ್ತೆ. ಓಕೆ, ಸಣ್ಣ ಲೂಪು. ಅದು ಇಟ್ ಶೋಸ್ ಬ್ರಾಡ್ ಮೈಂಡೆಡ್ನೆಸ್ ಆಫ್ ಎ ಪರ್ಸನ್. ಅದೇ ರೀತಿ ಈ ಜೊತೆ ಅವ್ರ ಬರವಣಿಗೆಯಲ್ಲಿ ಸಹ ಲೂಪ್ ಇದ್ದಾಗ ಇದು ಏನು ಸೂಚಿಸುತ್ತೆ ಅಂದರೆ, ದೀಸ್ ಪೀಪಲ್ ಆರ್ ಟಾಲರೆಂಟ್ ಟು ಅದರ್ಸ್ ವ್ಯೂಸ್, ಫಿಲಾಸಫಿ ಆ್ಯಂಡ್ ರಿಲಿಜನ್ ಅಂತ. ಓಕೆ, ಆಮೇಲೆ ಇವರು ಸೇಲ್ಸ್ ಲೈನಲ್ಲಿದ್ದರೆ ತುಂಬ ಸಕ್ಸಸ್ಫುಲ್ ಸೇಲ್ಸ್ಮನ್ ಆಗ್ತಾರೆ. ಏಕೆಂದರೆ ಇವರು ಯಾವುದೇ ಒಂದು ವಸ್ತು ಮಾರಾಟ ಮಾಡೋದ್ರಲ್ಲಿ ಅವರ ವಸ್ತು ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಆದರೆ ಇವರ ಕಸ್ಟಮರು ಏನಾದರೂ ಹೇಳಕ್ಕೆ ಬಂದಾಗ ಅವ್ರ ವ್ಯೂಸ್ ತಿಳ್ಕೊತಾರೆ. ಆದ್ದರಿಂದ ಸಾಮಾನ್ಯವಾಗಿ ಇವ್ರದ್ದು ಸೇಲ್ಸು ಮೋರ್ ದೆನ್ 90% ಸಕ್ಸಸ್ ಆಗುತ್ತೆ. ಅಂದರೆ ಇವರ ಡಿಸ್ಕಷನ್ನು ಯಾವುದೇ ವಿಸಿಟ್ ಆಗಲಿ ಸೇಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಅದೇ ರೀತಿ ಈಗ ಬ್ರಾಡ್ ಮೈಂಡೆಡ್ನೆಸ್ ಅಂತ ನೋಡಿದ್ವಿ. ಈಗ ಆಟೋಮೆಟಿಕ್ಕಾಗಿ ನ್ಯಾರೋ ಮೈಂಡೆಡ್ನೆಸ್ ಯಾವ ರೀತಿ ಏನು ಅಂತ ತಿಳ್ಕೊಳ್ಳೋಣ. ನ್ಯಾರೋ ಮೈಂಡೆಡ್ನೆಸ್ ಅಂದರೆ ಸಂಕುಚಿತ ಮನೋಭಾವ, ಅಂದರೆ ಬೇರೆಯವರ ವ್ಯೂಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳದೆ ಇರೋದು, ಕೇಳಿಸ್ಕೊಳ್ಳದೆ ಇರೋದು, ಅದರಲ್ಲಿ ಮೆರಿಟ್ ಇದೆಯಾ ಇಲ್ವಾ ಅಂತ ನೋಡೋಕ್ಕೆ ಹೋಗಲ್ಲ, ಮಧ್ಯ ಅಲ್ಲೇ ತಡೆಗೋಡೆ. ಅಂದರೆ
ಇವರು ಮೊದಲೇ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಅದರಿಂದ ಅವರು ಹೊರಗಡೆ ಬರೋದಕ್ಕೆ ಬೇರೆಯವರ ಐಡಿಯಾಸು ಬಿಲೀಫ್ಸು ಡಿಫ್ರೆಂಟ್ ಫ್ರಮ್ ಇವ್ರದ್ದಿದ್ದಾಗ ಇವರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ. ಅಂದರೆ ಒಂದು ರೀತಿ ಕೂಪಮಂಡುಕದ ರೀತಿ. ಅಂದರೆ ದೀಸ್ ಪೀಪಲ್ ಹೊಸ ವಿಚಾರಧಾರೆಗಳನ್ನ ಮಾಡೋದಕ್ಕೆ ಹೋಗಲ್ಲ, ಅಕ್ಸೆಪ್ಟು ಮಾಡ್ಕೊಳ್ಳಲ್ಲ. ಕೂಪಮಂಡುಕದ ರೀತಿ ಅಂದರೆ ದೇ ಡೋಂಟ್ ಥಿಂಕ್ ಔಟ್ ಆಫ್ ದ ಬಾಕ್ಸ್ ಅಂತ ಹೇಳ್ಬೋದು. ಆದ್ದರಿಂದ ಇವರ ಸರ್ಕಲಲ್ಲಿ ಅಂದರೆ ಆಫೀಸಲ್ಲೇ ಆಗಲಿ ಮನೆಯಲ್ಲೇ ಆಗಲಿ ಗ್ರೂಪ್ಸಲ್ಲಿ ಅಷ್ಟು ಪಾಪ್ಯುಲರ್ ಆಗಿರಲ್ಲ. ಏಕೆಂದರೆ ಇವರು ಬೇರೆಯವ್ರ ವಿಷಯ ಬೇರೆಯವ್ರು ಏನಾದ್ರು ಹೇಳಕ್ಕೆ ಬಂದರೆ ಅದನ್ನ ಕೇಳಿಸ್ಕೊಳ್ಳೋಕ್ಕೆ ಹೋಗಲ್ಲ. ಅದರಿಂದ ಬೇರೆಯವರೆಲ್ಲ ಏನು ಅನ್ಕೋತಾರೆ ಅಂದರೆ ಪ್ರತಿಷ್ಠೆ ಜಾಸ್ತಿ ಅಂತ. ಆದರೆ ಆ್ಯಕ್ಚುಲಿ ಇವ್ರಿಗೆ ಒಂದು ಫಿಯರ್ ಇದು. ಯಾಕೆ ಅಂದರೆ ಒಂದು ಭಯ, ಫಿಯರ್ ಇರುತ್ತೆ. ಅಂದರೆ ಬೇರೆಯವ್ರದ ವಿಷಯ ಅವ್ರದ್ದು ಹತ್ರ ನಾವು ತಿಳ್ಕೊಂಡು ಮಾಡಿದಾಗ ಅದ್ರದ್ದು ಔಟ್ಕಮ್ಮು ಸರಿ ಬರಲಿಲ್ಲ ಅಂದರೆ ಐ ಆಮ್ ರೆಸ್ಪಾನ್ಸಿಬಲ್ ಅನ್ನೋ ಇದು, ಅದು ಸಹ ಒಂದು ಕಾಂಟ್ರಿಬ್ಯೂಟ್ರಿ ಫ್ಯಾಕ್ಟರ್ ಫಾರ್ ನ್ಯಾರೋ ಮೈಂಡೆಡ್ನೆಸ್. ಹಾಗೆ ಈ ನ್ಯಾರೋ ಮೈಂಡೆಡ್ನೆಸ್ ಪೀಪಲ್ಗೆ ತುಂಬ ಬೇರೆ ಸ್ಟ್ರೆಂತ್ಸ್ ಇರುತ್ತೆ. ಓಕೆ, ಆ ಪಾಸಿಟಿವ್ ಸ್ಟ್ರೆಂತು ಹೊರಗಡೆ ಬರೋಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಅಂದರೆ ಈ ಸಂಕುಚಿತ ಮನೋಭಾವದಿಂದ. ಅದಕ್ಕೆ ಈ ಗ್ರಾಫಾಲಜಿಸ್ಟ್ಸ್ ಹತ್ರ ಹೋಗಿ ಇವರು ಸಜೆಷನ್ನು ಏನಾದ್ರು ಕೇಳಿದಾಗ ಅವರು ಏನು ಹೇಳ್ತಾರೆ ಅಂದರೆ, ನೀವು ಮೊದಲು ಸ್ವಲ್ಪ ಬೇರೆ ಪುಸ್ತಕಗಳನ್ನ ಓದೋ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಪುಸ್ತಕಗಳನ್ನ ಓದಿದಾಗ ಒಳ್ಳೆ ಐಡಿಯಾಸ್ ಬರುತ್ತೆ, ಥಿಂಕಿಂಗ್ ಬರುತ್ತೆ, ನಮ್ಮ ಬ್ರೈನು ಸಹ ಯೋಚನೆ ಮಾಡೋಕ್ಕೆ ಶುರು ಮಾಡುತ್ತೆ. ಆ ರೀತಿ ಮಾಡುವಾಗ ಹೊಸ ಹೊಸ ವಿಷಯ ತಿಳ್ಕೊತಾರೆ. ಆಮೇಲೆ ಯಾರಿಂದ ಏನಾದರೂ ಒಳ್ಳೆಯದಾಯಿತು ಅಂದರೆ ಅದನ್ನ ತಗೋಬೇಕು ಅನ್ನೋ ಮನೋಭಾವನ ಬೆಳೆಯೋಕ್ಕೆ ಶುರುವಾಗುತ್ತೆ. ಓಕೆ, ಆವಾಗ ಏನಾಗುತ್ತೆ ಅಂದರೆ ಇವರ ಪಾಸಿಟಿವ್ ಕ್ವಾಲಿಟಿ ಸರ್ಫೇಸ್ ಆಗುತ್ತೆ. ಇಷ್ಟು ದಿನ ಬಿಕಾಸ್ ಆಫ್ ನ್ಯಾರೋ ಮೈಂಡೆಡ್ನೆಸ್ ಎಲ್ಲೋ ಒಂದು ಮೂಲೆಯಲ್ಲಿ ಅಡಿಗೆ ಕೂತಿತ್ತು, ಅದೆಲ್ಲ ಹೊರಗಡೆ ಬರುತ್ತೆ. ಆವಾಗ ಇವರ ಪಾಸಿಟಿವ್ ಕ್ವಾಲಿಟೀಸ್ನ ಬಳಸ್ಕೊಂಡು ಜೀವನದಲ್ಲಿ ಮುನ್ನುಗ್ಗಬಹುದು, ಆಮೇಲೆ ಯಶಸ್ಸು ಸಹ ಕಾಣಬಹುದು. ಈ ನ್ಯಾರೋ ಮೈಂಡೆಡ್ನೆಸ್ ಯಾವ ರೀತಿ ಗ್ರಾಫಾಲಜಿಸ್ಟ್ ಕಂಡಿದ್ದಾರೆ ಅಂದರೆ, ಇವರ ಈಗಳು ಕ್ಲೋಸ್ ಇರುತ್ತೆ. ಬ್ರಾಡ್ ಮೈಂಡೆಡ್ ಅವ್ರದ್ದು ಓಪನ್ ಇರುತ್ತೆ, ಇವ್ರದ್ದು ಕ್ಲೋಸ್ ಆಗಿರುತ್ತೆ. ಸೊ ಈ ಕ್ಲೋಸ್ನೆಸ್ ಏನು ತೋರಿಸುತ್ತೆ ಅಂದರೆ, ನನಗೆ ಗೊತ್ತಿದೆ ಅಷ್ಟೇ, ಬೇರೆ ವಿಷಯ ನನಗೆ ಬೇಡ ಅಂತ. ಓಕೆ, ಅದೇ ರೀತಿ ಇವರ ಎಲ್ಲಿ ಸಹ ಕ್ಲೋಸ್ ಆಗಿತ್ತು ಅಂದರೆ ಇವರು ಬೇರೆಯವ್ರ ಫಿಲಾಸಫಿ ಆಮೇಲೆ ರಿಲಿಜನ್ ಅದ್ರ ಬಗ್ಗೆ ಟಾಲರೆನ್ಸ್ ಇರಲ್ಲ. ಓಕೆ, ಇದನ್ನು ನಾನು ಏನು ಹೇಳ್ತೀನಿ ಅಂದರೆ, ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನೋಡಿ. ಬಿಸಿಬೇಳೆಬಾತು, ನಾನು ಬಿಸಿಬೇಳೆಬಾತು ಉದಾಹರಣೆ ಯಾಕೆ ಕೊಡ್ತೀನಿ ಅಂದರೆ, ನನಗೆ ಬಿಸಿಬೇಳೆಬಾತು ಇಷ್ಟ. ಸರಿ ನೋಡಿ, ಬಿಸಿಬೇಳೆಬಾತಿಗೆ ಒಂದು ಎಕ್ಸಾಂಪಲ್, 10 ಐಟಮ್ ಹಾಕಬೇಕು. ಆ 10 ಐಟಮ್ಮು ಒಳ್ಳೆ ಕ್ವಾಲಿಟಿನೇ ಹಾಕಿರ್ತೀರ, ಒಳ್ಳೆ ಕ್ವಾಂಟಿಟಿ, ರೈಟ್ ಕ್ವಾಲಿಟಿ ಹಾಕಿ ಪ್ರಿಪೇರ್ ಮಾಡಿರ್ತೀರ. ಅದಕ್ಕೆ ಉಪ್ಪು ಕಡಿಮೆ ಆದರೆ ಏನಾಗುತ್ತೆ, ಯು ಕೆನಾಟ್ ರಿಲೀಶ್ ಅಲ್ವಾ? ಅದೇ ರೀತಿ ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ಸೊ ಗ್ರಾಫಾಲಜಿಸ್ಟ್ ಏನು ಮಾಡ್ತಾರೆ ಅಂದರೆ, ಈ ನ್ಯಾರೋ ಮೈಂಡೆಡ್ನೆಸ್ ಅವ್ರನ್ನ ಒಂದನ್ನು ರಿಮೂವ್ ಮಾಡಿ ಆಗಲೇ ಹೇಳ್ದಂಗೆ ಬೇರೆ ಕ್ವಾಲಿಟೀಸ್ ಎಲ್ಲ ಹೊರಗಡೆ ಬರುತ್ತಲ್ಲ, ಅದನ್ನ ಬಳಸ್ಕೊಂಡು ಅವರು ಜೀವನದಲ್ಲಿ ಯಶಸ್ಸು ಕಾಣ್ಬೋದು ಅಂತ. ಸೊ ಇಷ್ಟನ್ನ ಹೇಳಿ ನಾನು ಈಗ ನಿಮಗೆ ಬ್ರಾಡ್ ಮೈಂಡೆಡ್ನೆಸ್ ಆಮೇಲೆ ನ್ಯಾರೋ ಮೈಂಡೆಡ್ನೆಸ್ನ ಬರದೇ ತೋರಿಸ್ತೀನಿ. ಓಕೆ ನೋಡಿ, ಈ ಬ್ರಾಡ್ ಮೈಂಡೆಡ್ ಜನ ಯಾವ ರೀತಿ ಬರೀತಾರೆ ಅಂದರೆ, ಲೂಪ್ ಇರುತ್ತೆ. ಓಕೆ, ಅಲ್ಲಿ ಅದೇ ನೋಡಿ, ನೀಡನ್ನು ವರ್ಡ್ ಬರೆದಿದ್ದೀನಿ, ಅದರಲ್ಲಿ ಈಗಳು ಲೂಪ್ ಇದೆ. ಆಮೇಲೆ ಅದಕ್ಕೆ ಆಪೋಸಿಟ್ಟಾಗಿ ಅದಕ್ಕೆ ಎದುರಲ್ಲಿ ಎಲ್ ಅಂತ ಬರೆದಿದ್ದೀನಿ. ಎಲ್ ಈ ರೀತಿ ಈಗೂ ಲೂಪು ಎಲ್ಗೂ ಲೂಪು ಯಾರ್ದಾದ್ರೂ ಬರವಣಿಗೆಯಲ್ಲಿ ಇದ್ದರೆ ಅದು ಅವರು ಯಾವುದೇ ರೀತಿಯ ಐಡಿಯಾಸು, ರಿಲಿಜನ್ನು, ಫಿಲಾಸಫೀಸ್ ಆಫ್ ಅದರ್ಸ್ ಬಗ್ಗೆ ತುಂಬ ಟಾಲರೆಂಟ್ ವ್ಯೂ ಇರುತ್ತೆ. ಓಕೆ, ಅದೇ ರೀತಿ ಈಗ ನೋಡಿ,
ನ್ಯಾರೋ ಮೈಂಡಿಗೆ ಅಲ್ಲಿ ಲೂಪೇ ಇಲ್ಲ ನೋಡಿ. ನೀಡ್ ಬರ್ತಿದ್ದೀನಲ್ಲ, ಇಲ್ಲಿ ಇದರಲ್ಲಿ ಲೂಪೇ ಇಲ್ಲ, ಡಬಲ್ 2 ಈಗಳು ಲೂಪೇ ಇಲ್ಲಂಗೆ. ಇಲ್ಲಿ ಎರಡಕ್ಕೂ ಲೂಪ್ ಇಲ್ಲ. ಯಾರದೇ ಬರವಣಿಗೆಯಲ್ಲಿ ಈ ಮತ್ತು ಲೂಪ್ ಇಲ್ಲದೆ ಇದ್ದಾಗ ಇವ್ರಿಗೆ ಬೇರೆಯವರ ಐಡಿಯಾಸು, ರಿಲಿಜನ್ನು, ಫಿಲಾಸಫಿ ಬಗ್ಗೆ ಟಾಲರೆಂಟ್ ವ್ಯೂ ಇರೋದಿಲ್ಲ ಅಂತ. ಓಕೆ, ಈಗ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆದ ವಿಷಯ ನಿಮಗೆ ಕೊನೆಯಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಈ ಬ್ರಾಡ್ ಮೈಂಡೆಡ್ ಈಗಳು ಓಪನ್ ಲೂಪ್ ಬರೆದಿರ್ತಾರಲ್ಲ, ಅವ್ರಿಗೆ ಸಾಮಾನ್ಯವಾಗಿ ಸ್ಟಮಕ್ ರಿಲೇಟೆಡ್ ಪ್ರಾಬ್ಲಮ್ ಬರಲ್ಲ. ಅಂದರೆ ಈ ಅಲ್ಸರು, ಆಮೇಲೆ ಹೊಟ್ಟೆ ನೋವು ಇಂಥದ್ದೆಲ್ಲ ಇವರಿಗೆ ಬರೋದಿಲ್ಲ. ಅದೇ ನೋಡಿ, ಈ ನ್ಯಾರೋ ಮೈಂಡೆಡ್ ಜನಕ್ಕೆ ಸಾಮಾನ್ಯವಾಗಿ ಸ್ಟಮಕ್ ರಿಲೇಟೆಡ್ ಇಶ್ಯೂಸ್ ಇರುತ್ತೆ, ಅಲ್ಸರು, ಹೊಟ್ಟೆ ನೋವು. ಆದ್ದರಿಂದ ಇವರಿಗೆ ನನ್ನ ಹತ್ರ ಬಂದಾಗ ನಾನು ಇವ್ರಿಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಸಾಧ್ಯವಾದಷ್ಟು ನಿಮ್ಮ ಆಹಾರದಲ್ಲಿ ಮೂಲಂಗಿ ಆಮೇಲೆ ಸೊಪ್ಪನ್ನು ಜಾಸ್ತಿ ಬಳಸಿ ಅಂತ. ಓಕೆ, ಇದು ಆ್ಯಕ್ಚುಲಿ ಒಬ್ಬ ಡಾಕ್ಟ್ರು ನನ್ನ ಹತ್ರ ಗ್ರಾಫೋಥೆರಪಿಗೆ ಬಂದಿದ್ದರು. ಆವಾಗ ಅವರ ಈಗಳು ಈ ರೀತಿ ಇತ್ತು. ನಾನು ಅನಾಲಿಸಿಸಲ್ಲಿ ಅವ್ರಿಗೆ ಕೊಟ್ಟಾಗ ಅವರು ತುಂಬ ಆಶ್ಚರ್ಯಪಟ್ಟರು. ಆದರೆ ದಿಸ್ ಈಸ್ ನಾಟ್ ಸಬ್ಸ್ಟಿಟ್ಯೂಟ್ ಟು ಮೆಡಿಕಲ್ ಸೈನ್ಸ್. ಓಕೆ, ಇದು ಏನೋ ಒಂದು ಸಣ್ಣದು ನಮಗೆ ಯಾವುದು ಗೊತ್ತಾಗುತ್ತೋ ಅದನ್ನು ನಾವು ಹೇಳ್ತೀವಿ. ಅದೇ ರೀತಿ ಈ ELY ಅಂತ ಬರೆದಿದ್ದೀನಲ್ಲ, ಇದನ್ನು ಎಲ್ಲರೂ ದಿನ ಒಂದು 5 ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆಯದು. ಅಂದರೆ ಒಂದು ಬಿಳಿ ಹಾಳೆ ವೈಟ್ ಶೀಟಲ್ಲಿ ನೋಡಿ ಲೂಪ್ ಇರಬೇಕು, ಲೂಪ್ ಇರಬೇಕು, ವೈ ಈ ರೀತಿ ಲೂಪು, ಆಮೇಲೆ ಲೈನ್ ಆಫ್ ರಿಯಾಲಿಟಿ ಅಲ್ಲಿಗೆ ಬಂದು ಕ್ಲೋಸ್ ಆಗಬೇಕು. ದಿನ ಒಂದು 5 ನಿಮಿಷ ಬರೆದ್ರೆ ಡೆಫಿನೆಟ್ಟಾಗಿ ನೀವು ನಿಮ್ಮ ಜೀವನದಲ್ಲಿ ಸ್ವಲ್ಪ ಬದಲಾವಣೆ ಕಾಣ್ತೀರ. ಅದು ಇಟ್ ಮೈಟ್ ಬಿ ಎ ಸ್ಮಾಲ್ ಚೇಂಜ್ ಆಲ್ಸೋ. ಓಕೆ, ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾದ ಪಕ್ಷದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತಿ. ಸಾಧ್ಯ ಆದರೆ ನಿಮ್ಮ ಬಂಧು ಬಳಗದವ್ರ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋಲಿ ನಿಮ್ಮನ್ನು ಭೇಟಿಯಾಗೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.